ಕಲಬುರಗಿಯಲ್ಲಿ ಏಪ್ರಿಲ್ 27ರಿಂದ ಸಮಗ್ರ ಕಟ್ಟಡ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭರತ್ ಭೂಷಣ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 27ರಂದು ಕಲಬುರಗಿಯ ಶ್ರೀಮಂತ ಪರಂಪರೆಯ ಬಗ್ಗೆ ಜಾಗೃತಿ ಮೂಡಿಸಲು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವದ ಪ್ರದರ್ಶಿಸಲು ರ್ಯಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ಕಟ್ಟಡ, ವಸ್ತು ಪ್ರದರ್ಶನ ಮತ್ತು ಹೋಮ್ ಆಟೋಮೇಷನ್, ವಿಚಾರ ಸಂಕಿರಣಗಳು ಮತ್ತು ಇನ್ನಿತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. She is the lady for the tolerance, patience and determination. So ಅದನ್ನ ನಾವು ಒಂದು 3 ನಿಮಿಷ ಚಿತ್ರ ಮಾಡ್ತಾ ಇದ್ದೀವಿ. ಅವ್ರ ಬಗ್ಗೆ, ಟಾಟಾ ಅವ್ರ ಬಗ್ಗೆ ಚಿತ್ರ ಮಾಡ್ತಾ ಇದ್ದೀವಿ. ಅದೇ ಹೆಸರು ಯಾಕೆ ನಮ್ಮ ಎದಕ್ಕೆ ಇಟ್ಟಿದ್ವಿ ಅನ್ನೋದು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನಾವು 78 ವರ್ಷ ಸ್ವಾತಂತ್ರ್ಯ ಬಂದರೂ ನಾವು 10 ವರ್ಷ ಕೆಳಗಡೆ ಹಿಂದುಳಿದವರನ್ನ ಹಣೆಪಟ್ಟಿ ಕಟ್ಕೊಂಡು 370 ವಿಜಯ ತಗೊಂಡಿದ್ವಿ. ನಮ್ಮ ಸಂಕಲ್ಪ ಮುಂದಿನ 10 ವರ್ಷದಲ್ಲಿ ಆ ಹಣೆಪಟ್ಟಿ ತೆಗಿಬೇಕು ಅನ್ನೋದು ಸಹ ಒಂದು ಸಂಕಲ್ಪ ಇದೆ. ಎಷ್ಟು ವರ್ಷ ನಾವು ಹಿಂದುಳಿಬೇಕು, ಆ ಡಿಟರ್ಮಿನೇಷನ್ ನಮಗೆ ಯಾರು ಎಲಾನ್ ಮಸ್ಕ್ ಆಗಿ ಬರ್ತಾರೆ ಗೊತ್ತಿಲ್ಲ. ಅದನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಾವು ನೋಡಿ, ಫಸ್ಟ್ ಟೈಮ್ ನಮ್ಮ ಕಾನ್ಕ್ಲೇವಲ್ಲಿ ನಮ್ಮ ಪ್ರತಿನಿಧಿಗಳ ತಲೆಯಲ್ಲಿ ಯಾವ ರೀತಿ ವಿಚಾರ ಇದೆ, ನಾವು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ವಿ. ಇದು ಕಲಬುರಗಿ ಎಲ್ಲ ನಾಗರಿಕರ ಪರವಾಗಿ ಮಾಡ್ತಾ ಇರೋ ಕಾರ್ಯಕ್ರಮ, ಕೇವಲ ಆರ್ಕಿಟೆಕ್ಟ್ಗಳಿಗೋಸ್ಕರ ಮಾತ್ರ ಅಲ್ಲ. ಅದಕ್ಕೆ ತಾವು ದೊಡ್ಡ ಪ್ರಮಾಣದ ಪ್ರಚಾರ ಮಾಡಿ ಈ ಕಾನ್ಕ್ಲೇವ್ನ ಸಕ್ಸಸ್ ಮಾಡಬೇಕು. ನಮಗೇನು ಹೆದರಿಕೆ ಅಂದ್ರೆ ನಮ್ಮ ಕೆಪಾಸಿಟಿ ಅದು ಸಿಟ್ಟಿಂಗ್ಸ್ ಓನ್ಲಿ 200 ಇದೆ. ಆಲ್ರೆಡಿ ನಮ್ಮ ಹತ್ರ 500 ಮಂದಿ ರಿಜಿಸ್ಟ್ರಿ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಬೇರೆ ರೀತಿ ವ್ಯವಸ್ಥೆ ಮಾಡ್ತಿದ್ವಿ. ಮತ್ತು ಫೇಸ್ಬುಕ್ ಲೈವ್ ಮಾಡ್ತಾ ಇದ್ವಿ. ಅದನ್ನು ಏನೆಲ್ಲ ಸಾಧ್ಯ ಇದೆ ಜನರಿಗೆ ಬಂದವ್ರಿಗೆ ಅನಾನುಕೂಲ ಆಗಲಾರ್ದಂಗೆ ಏನೆಲ್ಲ ಸಾಧ್ಯ ಇದೆ ಮಾಡ್ತಾ ಇದ್ವಿ. ರಿಜಿಸ್ಟ್ರೇಷನ್ ಆನ್ಲೈನ್ ಆಲ್ರೆಡಿ ರೆಡಿ ಇದೆ ಸರ್. ಈಗ ಲಿಂಕ್ ಕೊಡ್ತೀವಿ ಸರ್. ನಾನು ಆನ್ಲೈನ್ ಹಾಂ ಸರ್. ಫಸ್ಟ್ ಡೇ ನಮ್ಮದು ಬಿಲ್ಡಿಂಗ್ ಎಕ್ಸಿಬಿಷನ್ ಎಕ್ಸ್ಪೋ ಆದಮೇಲೆ ಹೆರಿಟೇಜ್ ಗ್ಯಾಲರಿನೂ ನಮ್ಮದು ಇನಾಗ್ರೇಷನ್ ಆಗುತ್ತೆ. ಅವತ್ತು ಫಸ್ಟ್ ಸುನೀತಾ ವೇದಿಕೆ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಅದನ್ನು ಇನಾಗ್ರೇಷನ್ ಮಾಡ್ತಾರೆ. ಆಮೇಲೆ ನ್ಯಾಷನಲ್ ಚೇರ್ಮನ್ ವಿಲಾಸ್ ಔಚಸ್ ಅಂತ ಬರ್ತಾ ಇದ್ದಾರೆ. ಅವರು ಬಾಂಬೆದಿಂದ ಬರ್ತಾ ಇದ್ದಾರೆ. ಅವರು ಅದು ನಮ್ದು ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಇಶ್ಯೂ ಆಗಿದೆ. ಅಂದರೆ ಅವರು ಭಾಳ ಇಂಟ್ರೆಸ್ಟ್ ತೊಗೊಂಡು ಬರ್ತಾ ಇದ್ದಾರೆ ನಮ್ಮ ಫಂಕ್ಷನ್ಗೋಸ್ಕರ. 2ನೇ ದಿವಸ ಬಂದುಬಿಟ್ಟು ಕಾರ್ಪೊರೇಷನ್ ಕಮಿಷನರ್ ಅವರು ಕಾನ್ಕ್ಲೇವ್ ಅಟೆಂಡ್ ಮಾಡ್ತಾ ಇದ್ದಾರೆ. ಅವ್ರನ್ನ ಎಲ್ಲರ ಪರವಾಗಿ ಸಾಕಷ್ಟು ಪ್ರಾಬ್ಲಮ್ಸು, ಕ್ವಶನ್ಸು ಎಲ್ಲನೂ ಅವರಿಗೆ ಪ್ರೆಸೆಂಟ್ ಮಾಡಿ ಇಟ್ಟಿದ್ದೀವಿ. 2ನೇ ದಿವಸ ಅವ್ರು ಅಟೆಂಡ್ ಮಾಡ್ತಾ ಇದ್ದಾರೆ. ಅದನ್ನು 2ನೇ ದಿವಸ ಸಾಕಷ್ಟು ಸೆಮಿನಾರ್ಸ್ ಇದ್ದಾವೆ, ಇನ್ಕ್ಲೂಡಿಂಗ್ ಸೋಲಾರ್ ಬಗ್ಗೆ, ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಭಾಳಷ್ಟು ಯೂಸ್ಫುಲ್ ಆಗೋಂಥ ಸೆಮಿನಾರ್ಸ್ ಕಂಡಕ್ಟ್ ಮಾಡ್ತೀವಿ. 3ನೇ ದಿವಸ ಬಂದುಬಿಟ್ಟು ಪ್ರಿಯಾಂಕ್ ಖರ್ಗೆ ಅವ್ರು ಬರ್ತಾ ಇದ್ದಾರೆ. ಅವ್ರು ಭಾಳಷ್ಟು ಇಷ್ಟಪಟ್ಟು ಇಂಥ ಕಾನ್ಕ್ಲೇವ್ ಆಗ್ತಾರೋ ಭಾಳ ಸಂತೋಷದ ವಿಷಯ. ನಾನು ಬಂದೇ ಬರ್ತೀನಿ ಅಂತ ಹೇಳಿ 9 ಟೈಮ್ ಕೊಟ್ಟಿದ್ದಾರೆ. ನಾವು ಮಿನಿಮಮ್ 2 ಅವರ್ಸ್ ನಮ್ಮ ಜೊತೆ ಸ್ಪೆಂಡ್ ಮಾಡ್ಬೇಕಂತ ಕೇಳಿದ್ದೀವಿ. 2ನೇ ದಿವಸ 3ನೇ ದಿವಸ ಬರ್ತಾ ಇದ್ದಾರೆ. ನಾವು ಗೆಸ್ಟ್ ಆಫ್ ಆನರ್ ಅಂದ್ಕೊಂಡ್ಬಿಟ್ಟು ನಾರ್ತ್ MLA ಅವ್ರು ಬರ್ತಾ ಇದ್ದಾರೆ. ಆಮೇಲೆ GDA ಚೇರ್ಮನ್ ಬರ್ತಾ ಇದ್ದಾರೆ, ಮೇಯರ್ ಅವ್ರು ಬರ್ತಾ ಇದ್ದಾರೆ. ಸ್ಪೆಷಲ್ ಇನ್ವೈಟೀಸ್ ಅಂದ್ಕೊಂಡು ರೀಜನಲ್ ಕಮಿಷನರ್, ಡೆಪ್ಟಿ ಕಮಿಷನರ್ ಮತ್ತು ಪೊಲೀಸ್ ಕಮಿಷನರ್ ಆಫ್ ಗುಲ್ಬರ್ಗ ಇಷ್ಟು ಜನಕ್ಕೆ ಇನ್ವೈಟ್ ಮಾಡಿದ್ದಾರೆ. ಅದನ್ನು ತಮಗೆಲ್ಲರಿಗೂ ಇನ್ವಿಟೇಷನ್ ಇವತ್ತು ಸಾಯಂಕಾಲ ಒಳಗೆ ತಲುಪಿಸ್ತೀವಿ ಸರ್. ಎಕ್ಸಿಬಿಷನ್ ಮಾಡೋರಿಗೆ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲ, ಟೋಟಲಿ ಫ್ರೀ ಇದೆ. ಇದು ಆಲ್ರೆಡಿ ನಮ್ಮ ಹತ್ರ ಸುಮಾರು 160 ಶಾಪ್ಸ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ನಾವು ಬೇಕಾದ್ರೆ ಬಂಜಾರ ಬಂದಲ್ಲಿ ನಮ್ಮ ವರ್ಕ್ ಸ್ಟಾರ್ಟ್ ಆಗಿದೆ. ನಾವು ಅದನ್ನು ನೋಡ್ಕೊಂಡು ಅದನ್ನು ಫೋಟೋಸ್ ನಮ್ಗೆ ಶೇರ್ ಮಾಡ್ತೀವಿ. ಫಸ್ಟ್ ಟೈಮ್ ನಾವು 30,000 ಸ್ಕ್ವೇರ್ ಫೀಟಲ್ಲಿ ಬಹಳ ದೊಡ್ಡ ಪ್ರಮಾಣ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.